ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್. ನಾನಿವತ್ತು ಈ ರೀತಿಯಾಗಿ ಡಿಸೈನ್ ಹೇಗೆ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಹಾಕೋ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಫೋನ್ಗೆ ಬೇಗನೆ ಬಂದು ತಲುಪುತ್ತೆ. ಬನ್ನಿ ಈ ಡಿಸೈನ್ ಹೇಗೆ ಹಾಕೋದಂತ ನೋಡ್ಕೊಂಡು ಬರೋಣ. ನೋಡಿ, ಈ ಡಿಸೈನ್ ಹಾಕೋದಕ್ಕೆ ನಾನು 7 ನಂಬರ್ ಇರೋ ನೀಡಲ್ನ ತೊಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ಸುತ್ತಿಟ್ಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾವು ಸೀರೆಗೆ ಲಾಕ್ ಹಾಕೊಳ್ಳೋಣ. ಫಸ್ಟು ನೋಡಿ, ಈ ರೀತಿ ಲಾಕ್ ಹಾಕೊಳ್ಳಿ. ಒಂದು ಕಂಬ ತಗೊತಾ ಇದ್ದೀನಿ, ತಗೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ 4 ಟೈಮ್ಸ್ ಹಾಕೊಳ್ಳೋಣ ಸ್ಟಾರ್ಟಿಂಗು. ಫೋರ್ ಟೈಮ್ಸ್ ಆದಮೇಲೆ ಈ ರೀತಿ ಬೀಡ್ ತಗೊಂಡಿದ್ದೀನಿ ನಾನು. ನೋಡಿ, ಈ ರೀತಿ ನೀಡಲ್ ಒಳಗಡೆ ಬೀಡ್ನ ಥ್ರೆಡ್ ಒಳಗಡೆ ಸೇರಿಸ್ಕೊಳ್ಳಿ. ಬೀಡ್ಗೆ ಲಾಕ್ ಮಾಡ್ಕೊಳ್ಳಿ. ಇವಾಗ 3 ಚೈನ್ ಹಾಕೊತಾ ಇದ್ದೀನಿ. 3 ಚೈನ್ ಆದಮೇಲೆ ಸೇಮ್ ಅದೇ ಬೀಡ್ನ ಮತ್ತೆ ನೀಡಲ್ ಒಳಗಡೆ ಸೇರಿಸ್ಕೊಂಡು ಥ್ರೆಡ್ ಒಳಗಡೆ ಬೀಡ್ನ ಸೇರಿಸ್ಕೊಳ್ಳೋಣ. ಬೀಡ್ ಲಾಕು. ಇವಾಗ ಏನು ಮಾಡೋಣ, ವಿ ಶೇಪಲ್ಲಿ ಎಲ್ಲಾಗುತ್ತೆ ನೋಡಿಕೊಂಡು ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸೀರೆಗೆ ಕರೆಕ್ಟಾಗಿ ನೋಡ್ಕೊಳ್ಳಿ ವಿ ಶೇಪ್ ಎಲ್ಲಾಗುತ್ತೆ. ಬೀಡ್ ಲಾಕ್ ಹಾಕೊಂಡಿರ್ತೀವಲ್ಲ, ಇವಾಗ ನೀಡಲ್ ಮೇಲೆ ಒಂದ್ಸತ ಥ್ರೆಡ್ನ ಈ ರೀತಿ ಸುತ್ತಕೊಂಡು ವಿ ಶೇಪ್ ಎಲ್ಲಾಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಹಾಕೊಳ್ಳಿ. ಇದೇ ರೀತಿ 4 ಟೈಮ್ಸ್ ಹಾಕೊಳ್ಳಿ ಕಂಬ. ಸ್ಟಾರ್ಟಿಂಗಲ್ಲಿ ಏನು ಹಾಕೊಂಡಿರ್ತೀವಲ್ಲ ಸೇಮ್ ಅದೇ ರೀತಿ. ಅದಾದಮೇಲೆ ಮತ್ತೆ ಬೀಡ್ ಸೇರಿಸ್ಕೊಳ್ಳೋದು. ವಿ ಶೇಪಲ್ಲಿ ಎಲ್ಲಾಗುತ್ತೆ ನೋಡಿಕೊಂಡು ಲಾಕ್ ಹಾಕೊಳ್ಳಿ. ಫಸ್ಟ್ ಸ್ಟೆಪ್ ಇದೇ ರೀತಿ ಸೇಮ್ ಕಂಟಿನ್ಯೂ ಮಾಡ್ಕೊತಾ ಬನ್ನಿ ನೀವು.
ನೋಡಿ ಕಂಪ್ಲೀಟಾಗಿ ರೆಡಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಸೆಕೆಂಡ್ ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಹಾಕ್ಕೊಂಡಿರ್ತೀವಲ್ಲ ಸೇಮ್ ಅದೇ 6 ಎಳೆ ದಾರಾನ ಸ್ಟಾರ್ಟಿಂಗಲ್ಲಿ ನಾಟ್ ಹಾಕ್ಕೊಂಡು ಇಟ್ಕೊಂಡು ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಏನು 4 ಕಂಬ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ 2 ಗ್ಯಾಪ್ ಕೊಟ್ಟು ಅಲ್ಲಿ ನೀವು ಥ್ರೆಡ್ಡಿಂದ ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ಇವಾಗ ಸ್ಮಾಲ್ ಬೀಡ್ ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಬೀಡ್ ತಗೊಂಡಿದ್ದೀನಿ. ನೋಡಿ ಈ ರೀತಿ ಥ್ರೆಡ್ ಒಳಗಡೆ ಸ್ಮಾಲ್ ಬೀಡ್ನ ಸೇರಿಸ್ಕೊಳ್ಳಿ. ಇವಾಗ ಏನು ಮಾಡೋಣ ಅಂತಂದರೆ ಈ ಬೀಡ್ ಕೆಳಗಡೆ ಏನು ಲಾಕ್ ಹಾಕ್ಕೊಂಡಿರ್ತೀವಲ್ಲ ಆವಾಗ ಸ್ವಲ್ಪ ಥ್ರೆಡ್ ಇಲ್ಲಿ ನೋಡಿ ಈಗ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಥ್ರೆಡ್ ಕಾಣಿಸುತ್ತೆ. ಅದರಲ್ಲಿ ನೀವು ಡೈರೆಕ್ಟ್ ಲಾಕ್ ಮಾಡ್ಕೊಂಬಿಡಿ. ಬೀಡ್ ಸೇರಿಸ್ಕೊಂಡು ಸಿಂಗಲ್ ಲಾಕ್ ಹಾಕ್ಕೊಳ್ಳಿ. ಸೇಮ್ ಅದೇ ರೀತಿ ನೆಕ್ಸ್ಟ್ ಮತ್ತೆ ಇನ್ನೊಂದು ಬೀಡ್ ಸೇರಿಸ್ಕೊಳ್ಳೋದು, ಲಾಕ್ ಮಾಡ್ಕೊಳ್ಳೋದು. ಈ ರೀತಿ 4 ಟೈಮ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಏನು ಚೈನ್ ಹಾಕ್ಕೊಂಡಿರ್ತೀವಲ್ಲ 3 ಚೈನು ಅಲ್ಲಿ ಕೂಡ 3 ಟೈಮ್ಸ್ ಸಿಂಗಲ್ ಲಾಕ್ ಹಾಕ್ಕೊಳ್ಳೋಣ. ಈ ರೀತಿ 3 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬೀಡ್ ಏನು ಹಾಕ್ಕೊಂಡಿರ್ತೀವಲ್ಲ ಆ ಬೀಡ್ ಕೆಳಗಡೆ ಕೂಡ ಥ್ರೆಡ್ ಇರುತ್ತೆ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಫಸ್ಟ್ ಏನು 4 ಸ್ಮಾಲ್ ಬೀಡ್ ಹಾಕ್ಕೊಂಡಿವಲ್ಲ ಸೇಮ್ ಅದೇ ರೀತಿ 4 ಬೀಡ್ನ ಸೇರಿಸ್ಕೊಳ್ಳೋಣ. ನೀವು 1 ಬೈ 1 ಕೂಡ ನೀವು ಬೀಡ್ ಸೇರಿಸ್ಕೊಳ್ಳಿ. ನಾನು ಒಮ್ಮೆ 4 ತೊಗೊಂಡಿದ್ದೀನಿ. ನೋಡಿ ನಿಮಗೆ ಈ ರೀತಿ ಒಮ್ಮೆ 4 ತೊಗೊಂಡು ಹಾಕೊಳ್ಳೋಕೆ ನಿಮ್ಗೆ ಅನುಕೂಲ ಆದರೆ ಹಾಕೊಳ್ಳಿ, ಇಲ್ಲಾಂದರೆ ನೀವು ಒಂದೊಂದು ಬೀಡ್ ತೊಗೊಂಡು ಹಾಕೊತಾ ಬನ್ನಿ. ಮತ್ತೆ ಒಂದು ಬೀಡ್ ಸೇರಿಸ್ಕೊಳ್ಳೋದು, ಥ್ರೆಡ್ ಒಳಗಡೆ ಲಾಕ್ ಮಾಡ್ಕೊಳ್ಳೋದು. ಸೇಮ್ ಇದೇ ರೀತಿ 4 ಟೈಮ್ಸ್ 4 ಬೀಡ್ ಹಾಕೊಳ್ಳಿ. ಇವಾಗ ಏನು ಮಾಡ್ಕೊಳ್ಳೋಣ ನೋಡಿ, 4 ಕಂಬ ಹಾಕ್ಕೊಂಡಿರ್ತೀವಲ್ಲ 2 ಬಿಡಿ, ಈ ಸೈಡ್ 2 ಈ ಸೈಡ್ 2 ಬಿಟ್ಮೇಲೆ ಮಿಡಲ್ ಏನು ಬರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಾಣಿಸುತ್ತೆ. ಸೇಮ್ ಇದೇ ರೀತಿ ನೀವು ಕಂಟಿನ್ಯೂ ಮಾಡಿ.
ಲಾಸ್ಟಲ್ಲಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ನೋಡಿ ಏನು ಥ್ರೆಡ್ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಹಿಂದ್ಗಡೆ ಸರಿಸ್ಕೊಂಡು ಯಾವ ರೀತಿ ಲಾಕ್ ಹಾಕ್ಕೋಬೇಕಂತ ಹೇಳ್ತೀನಿ ನೋಡಿ. ಈ ರೀತಿ ಥ್ರೆಡ್ನ ತಗೊಂಡು ಮತ್ತೆ ಒಂದು ಚೈನ್ ಥರ ಹಾಕ್ಕೊಂಡು ಥ್ರೆಡ್ನ ಎಳ್ಕೊಂಡು ಬಿಡಿ. ಇವಾಗೇನು ಸ್ವಲ್ಪ ಜಾಸ್ತಿ ಥ್ರೆಡ್ ತೊಗೊಂಡಿದ್ದೀನಿ ನಾನು. ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ಗಮ್ ತೊಗೊಂಡು ನೀವು ಫಿಕ್ಸ್ ಮಾಡ್ಕೊಂಡು ಬಿಡಿ. ನೋಡಿ ಸೆಕೆಂಡ್ ಸ್ಟೆಪ್ ಕಂಪ್ಲೀಟಾಗಿ ಹಾಕೊಂಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸಿಂಪಲ್ಲಾಗೆ ಕಾಣಿಸುತ್ತೆ, ಬಟ್ ಲುಕ್ ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ. ಇವಾಗೇನು ಇಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿ ಕುಚ್ಚು ಹಾಕೊಳ್ಳೋಣ. ನೋಡಿ ಕುಚ್ಚು ಹಾಕೊಳ್ಳೋದಕ್ಕೆ ನಾನಿದು 70 ದಾರನ ಸುತ್ತಿಟ್ಕೊಂಡಿದ್ದೀನಿ. ನೀವು ಸೀರೆ ಕಲರ್ ಕಾಂಬಿನೇಷನ್ ಏನಿದೆಯಲ್ಲ ನೋಡಿಕೊಂಡು ಥ್ರೆಡ್ನ ಹಾಕೊಳ್ಳಿ. ನೋಡಿ ಇಲ್ಲಿ ಬರುತ್ತೆ ಕುಚ್ಚು. ನೋಡಿ ಕುಚ್ಚು ಹಾಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ. ಫೈನಲಿ ಕಂಪ್ಲೀಟಾಗಿ ನಾವೆಲ್ಲ ಹಾಕೊಂಡಾದ್ಮೇಲೆ ಈ ರೀತಿ ಲುಕ್ ಕೊಡುತ್ತೆ ಹಾಕಿರೋ ಡಿಸೈನು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ನೀವು ಒಂದ್ಸತ ನಿಮ್ಮ ಫ್ರೀ ಟೈಮಲ್ಲಿ ಈ ರೀತಿ ಟ್ರೈ ಮಾಡಿ ನೋಡಿರಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಮತ್ತು ನಾಳೆ ಹೊಸ ಡಿಸೈನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.